ಎಸ್ ಮ್ಯಾಮ್, ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಈಗ ಎಲ್ಲೆಲ್ಲೋ ಕೆಲಸ ಮಾಡಿದ್ದೀರಾ? ಈ ಸಿನಿಮಾದಲ್ಲಿ ನಾನು ಒಂದು ರೇಷ್ಮೆ ಬ್ಯಾಕ್ ಡ್ರಾಪ್ ಅಲ್ಲಿ ಬೆಳೆದಿರೋಂಥ ಒಂದು ಹುಡುಗಿ, ಹಳ್ಳಿ ಹುಡುಗಿ. ಪೃಥ್ವಿ ಅವ್ರನ್ನ ಮದುವೆ ಆಗಿ ಅವ್ರ ಮನೆಗೆ ಸೇರಿಸಿರೋ ಒಂದು ಕ್ಯಾರೆಕ್ಟರ್. ಸೊ ಅಲ್ಲಿ ಅವರ ಮತ್ತು ಅವರ ತಂದೆ, ಅವರ ಫ್ಯಾಮಿಲಿಯಲ್ಲಿ ನಾನು ಹೇಗೆ ಒಬ್ಳಾಗ್ತೀನಿ, ಅವರ ಒಂದು ಪ್ರಾಬ್ಲಮ್ಸ್ ಇರ್ಬೋದು, ಮನೇಲಿ ಬರುವಂಥ ಇಶ್ಯೂಸ್ ಇರ್ಬೋದು, ಅದರಲ್ಲಿ ನಾನು ಹೇಗೆ ಅದನ್ನು ಸರಿಗೊಳಿಸ್ಬೋದು ಅನ್ನೋದೇ ನನ್ನ ಕ್ಯಾರೆಕ್ಟರ್. ಪೃಥ್ವಿ ಸರ್, ನಿಮ್ಮ ಕ್ಯಾರೆಕ್ಟರೈಸೇಷನ್ ಕಾಲೇಜ್ ಹುಡುಗನಾಗಿ ಕಾಣಿಸ್ಕೊಂಡಿದ್ರ, ಅದಾದ ನಂತರ ರೌಡಿಯಾಗಿ ರೌಡಿಗಳನ್ನ ಸದೆ ಬಡಿಯೋ ಕ್ಯಾರೆಕ್ಟರ್ ಕೂಡ ಕಾಣಿಸ್ಕೊಂಡಿದ್ರ, ಯಾಕೆ ನಗ್ತಿದ್ದೀರ? ಇಲ್ಲ, ಟ್ರೈಲರಲ್ಲಿ ಎಲ್ಲ ಕತೆ ಹೇಳಿದಾರೆ ಅಂತ ಹಂಗ ಅನಿಸ್ತಾ? ಇಲ್ಲ, ನೀವು ಹೇಳೋದು ನೋಡಿದ್ರೆ ಹಂಗ ಅನಿಸ್ತು ಅಂತ. ಇಲ್ಲ, ಅದೇ ಕಾಲೇಜಿಂದ ಹಿಡಿದು ಒಂದು ಚಿಕ್ಕ ಹುಡುಗಂದ ಅಪ್ಪ ಆಗೋವರೆಗೂ ಮಗುನ್ ತೋರ್ಸೇ ಇಲ್ಲ. ಮತ್ತೆ ಅದು ತೋರ್ಸ್ಬೇಕಿತ್ತ ಟ್ರೈಲರಲ್ಲಿ? ನೀವು ಬಿಡಿ, ಅದೇ ಸಿನಿಮಾ ಆಗ್ಬಿಡುತ್ತೆ. ಇಲ್ಲ, ತುಂಬಾ ಒಂದು ಒಳ್ಳೆ ಜರ್ನಿ ಇರುವಂತಹ ಕ್ಯಾರೆಕ್ಟರ್. ಆ್ಯಂಡ್ ಸ್ಪೆಷಲಿ ಒಂದಷ್ಟು ಮಕ್ಕಳನ್ನ, ಸ್ಪೆಷಲಿ ಒಬ್ಬರೇ ಮಕ್ಳು ಇರ್ತಾರಲ್ಲ, ಒಂದು ಫ್ಯಾಮಿಲಿಗೆ ಒಬ್ಬರೇ ಮಕ್ಳು, ಅವ್ರನ್ನ ರೆಪ್ರೆಸೆಂಟ್ ಮಾಡುವಂಥ ಒಂದು ಪಾತ್ರ ನನಗೆ ಸಿಕ್ಕಿರೋದು. ಅಂದರೆ ಪೇರೆಂಟ್ಸ್ ತುಂಬ ಮುದ್ದು ಮಾಡಿ ಬೆಳೆಸಿದ್ರೆ ಏನೆಲ್ಲ ಸಮಸ್ಯೆಗಳು ಆಗ್ಬೋದು ಅನ್ನೋದ್ರ ಬಗ್ಗೆ ಒಂದು ಮೆಸೇಜ್ ಕೊಡುವಂತಹ ಪಾತ್ರ ಆ್ಯಂಡ್ ಸಿನಿಮಾ ಎರಡು ಕೂಡ. ಓಕೆ, ಈ ಸಿನಿಮಾದಲ್ಲಂತೂ ಪೇರೆಂಟ್ಸು ಮಕ್ಕಳನ್ನ ಯಾವ ರೀತಿ ಮುದ್ದು ಮಾಡಬೇಕು ಅನ್ನೋದನ್ನು ತೋರಿಸಿದ್ದಾರೆ. ಸೊ ನಿಮ್ಮ ಮನೆಗಳಲ್ಲಿ ಯಾವ ರೀತಿ ಇರ್ತಿತ್ತು ವಾತಾವರಣ ಅಂತ ಆಕ್ಚುಲಿ ನಿಮ್ಗೆ ಕೇಳಬೇಕು ಮೇಡಮ್. ಆಕ್ಚುಲಿ ವೆರಿ ಪ್ರೊಟೆಕ್ಟೆಡ್ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲ ಮಕ್ಕಳು. ಅಂದರೆ ಎಲ್ಲಿ ಹೋಗಂಗಿದ್ರು ಅಪ್ಪ ಅಮ್ಮ ಬರೋರು, ಆ್ಯಂಡ್ ಸ್ಕೂಲ್ನಲ್ಲಿ ಫ್ರೆಂಡ್ಸ್ ಜೊತೆ ಆಚೆ ಹೋಗೋದು. ಅಂದರೆ ಯಾವುದೇ ವಯಸ್ಸಿನಲ್ಲೂ ಕೂಡ ಹೈಸ್ಕೂಲ್ ತನಕನೂ ನಾವೆಲ್ಲೂ ಹೋಗಂಗಿಲ್ಲ. ಆ ಒಂದು ಪ್ರೊಟೆಕ್ಟೆಡ್ ಒಂದು ಬಬಲಲ್ಲೇ ನಾವು ಬೆಳೆದಿದ್ದು. ಆದರೆ ನಮ್ಮ ಲೈಫೇ ಫ್ಯಾಮಿಲಿ ಆಗಿತ್ತು. ಅಂದರೆ ನನ್ನ ಕಸಿನ್ಸೇ ನನ್ನ ಫ್ರೆಂಡ್ಸು. ಆ್ಯಸ್ ಗ್ರೋಯಿಂಗ್ ಅಪ್ ನೇಬರ್ಸ್ ಜೊತೆಗೆ ಆಟ ಆಡೋದು ಅದೆಲ್ಲ ನನಗೆ ಏನು ಗೊತ್ತೇ ಇಲ್ಲ, ಆ ಒಂದು ಐಡಿಯಾನೇ ಗೊತ್ತಿಲ್ಲ. ನನ್ನ ಫ್ಯಾಮಿಲಿನೇ ನನಗೆಲ್ಲ ಹಾಗೆ ಬೆಳೆದಿದ್ದು ನಾನು. ಆ ಥರ ಬೆಳೆದಿರೋದು. ಎಲ್ಲೇ ಹೋದ್ರು ಕೂಡ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಕಸಿನ್ಸ್ ಯಾರಾದ್ರೂ ಒಬ್ರು ಬಂದಿರ್ತಾರೆ. ನಿಮ್ಮ ವರ್ಷನ್ ಬರೋದಾದ್ರೆ ಯಾವತ್ತಾದ್ರೂ ಏಟ್ ತಿಂದಿದ್ದೀರಾ ಅಥವಾ ಅಷ್ಟೇ ಮುದ್ದಾಗಿ ಬೆಳೆದಿದ್ದೀರಾ? ತುಂಬ ಸರಿ. ಅಂದರೆ ನಾನು ಹುಟ್ಟಿ ಬೆಳೆದ ನನ್ನ ಅಜ್ಜಿ ಮನೆಯಲ್ಲಿ. ನನ್ನ ಸುತ್ತ ನನ್ನ ಚಿಕ್ಕಮ್ಮ ಚಿಕ್ಕಪ್ಪ ಅವರೆಲ್ಲ ಇದ್ದಿದ್ದು, ಮಾವ. ಸೊ ಸರಿಯಾಗಿ ಏಟ್ ತಿಂದಿದ್ದೀನಿ. ಅಪ್ಪ ಜೊತೆ ಇರಲಿಲ್ಲ, ಅಪ್ಪನ ಜೊತೆ ಇದ್ದಿದ್ರೆ ಇನ್ನೂ ಜಾಸ್ತಿ ಏಟ್ ತಿಂತಾ ಇದ್ದೆ. ಅದಕ್ಕೆ ನೀವು ಅಜ್ಜಿ ಮನೆಗೆ ಹೋದ್ರಿ ಅನ್ಸುತ್ತೆ. ಅದಕ್ಕೆ ಸ್ವಲ್ಪ ನಾನು ಬಚಾವ್ ಅನ್ಕೋತೀನಿ. ಬಟ್ ಅದೇ ಮಿಕ್ಸ್, ಅಂದರೆ ಅಷ್ಟೇ ಪ್ರೀತಿ ಕೊಟ್ಟಿದ್ದಾರೆ, ಅಷ್ಟೇ ತಿದ್ದಿದ್ದಾರೆ ಏನಾದ್ರು ತಪ್ಪು ಮಾಡಿದಾಗ. ಸೊ ನನಗೆ ಖುಷಿ ಇದೆ. ನನ್ನ ಚೈಲ್ಡ್ಹುಡ್ ಭಾಳ ಅಂದರೆ ತುಂಬ ಎಂಜಾಯ್ ಮಾಡಿದ್ದೀನಿ ಚೈಲ್ಡ್ಹುಡ್. ಅಂದರೆ ನಂದು ಸ್ಪೆಷಲಿ 88 ಬಾರ್ನ್ ನಾನು. ಹಂಗಾಗಿ ಪ್ರೀ ಟೆಕ್ನಾಲಜಿ ನೋಡಿದೀವಲ್ಲ. ಸೊ ಆ ಒಂಥರ ಚೈಲ್ಡ್ಹುಡ್ ಬೇರೆನೇ ಚೈಲ್ಡ್ಹುಡ್. ಮೊಬೈಲ್ ಎಲ್ಲ ಇಲ್ದಿರೋ ಟೈಮು, ಫುಲ್ ನೇಚರ್ ಜೊತೆ ಅಡ್ಡಾದಿಡ್ಡಿ, ಎಲ್ಲೆಲ್ಲೋ ಓಡೋದು, ಎಲ್ಲೋ ಕ್ರಿಕೆಟ್ ಆಡೋದು, ಎಲ್ಲೋ ಈಜೋಡೋದು, ಆಮೇಲೆ ಬಂದು ಮತ್ತೆ ಏಟ್ ತಿನ್ನೋದು, ಆ ಥರ ಎಲ್ಲ ಇದ್ದಂಥ ಚೈಲ್ಡ್ಹುಡ್. ಸೊ ಸರಿಯಾಗಿ ತಿಂದಿದ್ದೀನಿ, ಕರೆಕ್ಟ್ ಆಗಿ. ಧನ್ಯವ್ರು ಮಿಸ್ ಮಾಡಿ, ಇದು ನಾನು ಮಿಸ್ ಮಾಡ್ಕೊಂಡೆ ಹಳ್ಳಿ ಲೈಫು ಅಂತ. ಇಲ್ಲ, ನನಗೂ ಚೆನ್ನಾಗಿ ಹೊಡೆದಿದ್ದಾರೆ. ಮಮ್ಮಿ ತುಂಬಾ ಚೆನ್ನಾಗಿ ಹೊಡೆದಿದ್ದಾರೆ. ಏನು ಯಾವ ವಿಚಾರಕ್ಕೆ ಓಡಿಸ್ಕೊಂಡಿರೋದು ನೀವು? ನಾನ್ ಸ್ವಲ್ಪ ಮಾತು ಜಾಸ್ತಿ ಆಗ. ಈಗಲ್ಲ, ನಾನು ಅದೇ ಅನ್ಕೊಂಡೆ. ಇವಾಗ ಏನೇ ಕೇಳಿದ್ರು ಅವರು ಇಷ್ಟೇ ಮಾತಾಡ್ತಾರಲ್ಲ, ಹೆಂಗೆ ಎಲ್ಲಿ ಕಾಣಿಸ್ತು ಮಾತು ಜಾಸ್ತಿ ಅಂತ. ವೆರಿ ನಾಟಿ ಕಿಡ್. ಅಂದ್ರೆ ಒಂದ್ ಗ್ರೂಪ್ ಅಲ್ಲಿ ಎಲ್ರು ಮಕ್ಳಿದ್ರೆ ನಾಟಿಯೆಸ್ಟ್ ಅಂದ್ರೆ ನಾನೇನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.